ಹಾಯ್ ಹಲೋ ನಮಸ್ತೆ ಕರುನಾಡು ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ನಾನಿವತ್ತು GoPro 10 ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡಿದ್ದೀನಿ. ಅದಿವತ್ತು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಅನ್ಬಾಕ್ಸ್ ಮಾಡಿ ಏನೇನಿರುತ್ತೆ ಅಂತ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಹೊಡಿಬೋದು. ಬನ್ನಿ ನೋಡೋಣ ಅನ್ಬಾಕ್ಸ್ ಮಾಡಿ. ಮೊದಲನೇದಾಗಿ ಗಮನಿಸ್ತಾ ಇದ್ದೀರಾ, ನಿಮಗೆ ಬಾಕ್ಸ್ ಈ ಥರ ನೋಡೋಕ್ಕೆ ಸಿಗುತ್ತೆ. ಬಾಕ್ಸಲ್ಲಿ ಐಪರ್ ಸ್ಮೂತ್ 4.0 ಇದೆ, ಮತ್ತು 23 MP ಕ್ಯಾಮ್ರಾ ಇದೆ, ಮತ್ತು 5.3K 60 ರೆಸಲ್ಯೂಷನು ಮತ್ತು 4K 120 ರೆಸಲ್ಯೂಷನಲ್ಲಿ ಸಿಗುತ್ತೆ, ಮತ್ತು 33 ಫೀಟು ವಾಟರ್ ರೆಸಿಸ್ಟೆನ್ಸ್ ಸಿಗುತ್ತೆ, GPS 2 ಪ್ರೊಸೆಸರು. ಮತ್ತು ಈ ಬಾಕ್ಸಲ್ಲಿ ಕ್ಯಾಮ್ರಾ ಇರುತ್ತೆ, ಮತ್ತು ಒಂದು ಬ್ಯಾಟ್ರಿ ಮತ್ತು ಆಕ್ಸೆಸರಿ ಮೌಂಟು ಮತ್ತು ಸಿ ಕೇಬಲ್ಲು ಮತ್ತು ಒಂದು ಕೇಸ್ ಸಿಗುತ್ತೆ. ಬನ್ನಿ ಬಾಕ್ಸ್ನ ಓಪನ್ ಮಾಡಿ ನೋಡೋಣ. ಈ ಥರ ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಕೇಸ್ ಸಿಗುತ್ತೆ. ಈ ಕೇಸು ತುಂಬ ಸಾಲಿಡ್ ಆಗಿದೆ. GoPro ಒಳಗಡೆ ಕ್ಯಾಮ್ರಾಗಿಂತ ಈ ಕೇಸ್ ನನಗೆ ತುಂಬ ಇಷ್ಟ ಆಗಿದೆ. ಬನ್ನಿ ಓಪನ್ ಮಾಡಿ ನೋಡೋಣ. ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ ಒಂದು GoPro ಅವ್ರದ್ದು ಸ್ಟಿಕ್ಕರ್ ಸಿಗುತ್ತೆ, ಮತ್ತು ಯೂಸರ್ ಮ್ಯಾನ್ಯುಯಲ್ ಸಿಗುತ್ತೆ. ಅದು ಬಿಟ್ಟರೆ ಮತ್ತು ಸಿ ಕೇಬಲ್ ಸಿಗುತ್ತೆ, ಮತ್ತು ಮೌಂಟ್ಸು 2 ಮೌಂಟ್ಸು ಸಿಗುತ್ತೆ, ಮತ್ತು ಒಂದು ಬ್ಯಾಟ್ರಿ ಸಿಗುತ್ತೆ GoPro ಅವ್ರದ್ದು. ಮತ್ತು ಅದೇ ಬಿಟ್ಟರೆ ಇನ್ನೇನು ಕ್ಯಾಮ್ರಾ ಬಿಟ್ಟರೆ ಇನ್ನೇನು ಇದರೊಳಗೆ ನಿಮಗೆ ಸಿಗೋದಿಲ್ಲ. ಗಮನಿಸ್ತಾ ಇದ್ದೀರಾ, ಈ ಬಾಕ್ಸಲ್ಲಿ ಇಷ್ಟ ಆಕ್ಸೆಸರಿ ಸಿಗುತ್ತೆ. ಇದು ಬಿಟ್ಟರೆ ನಿಮಗೆ ಬೇರೆ ಏನೂ ಸಿಗೋದಿಲ್ಲ. ಅಂದರೆ ಮೊದಲನೇದಾಗಿ ಬಂದರೆ ಕ್ಯಾಮ್ರಾ ಬಿಲ್ಡ್ ಕ್ವಾಲಿಟಿ ಸೂಪರಾಗಿದೆ. ಕ್ಯಾಮ್ರಾ ಇನ್ನು ಓಪನ್ ಮಾಡಿ ನೋಡೋಣ. ಕ್ಯಾಮ್ರಾ ಓಪನ್ ಮಾಡೋಕ್ಕಿಂತ ಮುಂಚೆ ಇದು ಅಪ್ಡೇಟ್ ಕೇಳುತ್ತೆ. ಕ್ವಿಕ್ ಆ್ಯಪ್ ಅಂತ ಆ್ಯಂಡ್ರಾಯ್ಡ್ ಮತ್ತು iOS ಅಲ್ಲಿ ಆ್ಯಪ್ ಸಿಗುತ್ತೆ. ಅದರಲ್ಲಿ ಇದು ಎಲ್ಲ ಹೋಗಿ ಸೆಟ್ಟಿಂಗ್ ಮಾಡ್ಬೋದು. ಮತ್ತು ಇದು ಪ್ರೈಸ್ ಬಂದ್ಬಿಟ್ಟು 52,000 ಜಾಪನೀಸನ್ನು, ಅದು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 30,000 ಆಗುತ್ತೆ. ಮತ್ತು ಈ ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂದರೆ ಬ್ಯಾಟ್ರಿ 44 ಮಿನಿಟ್ಸು ಮಾತ್ರ ನಿಮಗೆ ವಿಡಿಯೋ ರೆಕಾರ್ಡಿಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು 2 ಎಕ್ಸ್ಟ್ರಾ ಬ್ಯಾಟ್ರಿ ತೊಗೊಂಡಿದ್ದೀನಿ. ಇದು ಎಂಡೂರಾ ಬ್ಯಾಟ್ರಿ. ಈ ಬ್ಯಾಟ್ರಿ ಇವಾಗ ಲಾಂಚ್ ಆಗಿರೋ 11ಗೆ ಮಾತ್ರ ಬರುತ್ತೆ, ವೈಟ್ ಬ್ಯಾಟ್ರಿ. ಇದು 10, 9 ಎರಡಕ್ಕೂ ಸಪೋರ್ಟ್ ಆಗುತ್ತೆ. ಓಪನ್ ಮಾಡಿದ್ರೆ 2 ಬ್ಯಾಟ್ರಿ ಸಿಗುತ್ತೆ, ನೋಡ್ತಾ ಇದ್ದೀರಾ ನೀವು. ಇದರ ಪ್ರೈಸ್ ಬಂದ್ಬಿಟ್ಟು 4,080 ಜಾಪನೀಸನ್ನು, ಮತ್ತು ಇಂಡಿಯನ್ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 2,000 ಆಗುತ್ತೆ. ಈ ಬ್ಯಾಟ್ರಿ ವಿಶೇಷ ಏನಂದರೆ, ಈ ಬ್ಯಾಟ್ರಿ ಲೋ ಟೆಂಪ್ರೇಚರು ಮತ್ತು ಹೈ ಟೆಂಪರೇಚರಲ್ಲೂ ಮಾಮೂಲಿ ಈ ಬ್ಯಾಟ್ರಿ ಹೆಂಗೆ ವರ್ಕ್ ಆಗುತ್ತೋ ಅದೇ ಥರ ವರ್ಕ್ ಆಗುತ್ತೆ. ಈ ಬ್ಯಾಟ್ರಿ ಎಂಡೂರೋ ಬ್ಯಾಟ್ರಿ ಇದು. ಬನ್ನಿ ಬ್ಯಾಟ್ರಿನ GoProಗೆ ಹಾಕಿ ಆನ್ ಮಾಡೋಣ. ಇಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿ ಈ ಡೋರ್ನ ಓಪನ್ ಮಾಡಿ ಬ್ಯಾಟ್ರಿನ ಇನ್ಸರ್ಟ್ ಮಾಡೋದು. ಇದಕ್ಕೆ ಇನ್ನೊಂದಂದರೆ ಮೆಮೊರಿ ಕಾರ್ಡ್ ಹಾಕಿಲ್ಲ ಅಂದರೆ ಇದು ಏನು ವರ್ಕ್ ಆಗೋಲ್ಲ. ಮೆಮೊರಿ ಕಾರ್ಡ್ ಇರಲೇಬೇಕು ಒಳಗಡೆ. ಈ ಸೈಡಲ್ಲಿದೆ ಮೋಡು, ಪವರ್ ಮೋಡು. ಆನ್ ಮಾಡಿದ್ರೆ GoPro ಆನ್ ಆಗುತ್ತೆ. ಇದರಲ್ಲಿ ಫ್ರಂಟು ಮತ್ತು ಬ್ಯಾಕು 2 ಕಡೆನೂ ಸ್ಕ್ರೀನ್ ಇರುತ್ತೆ. ನೀವು ಫ್ರಂಟು ಮತ್ತು ಬ್ಯಾಕು ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು ಇದು ಬ್ಯಾಕ್ ಇರೋ ಸ್ಕ್ರೀನು ಟಚ್ ಸ್ಕ್ರೀನು ಮನೆಯಲ್ಲಿ ಥರ ಬರುತ್ತೆ. ನೀವು ಈ ಥರ ಎಲ್ಲ ಸೆಟ್ ಮಾಡ್ಕೊಬೋದು ಬೇಕು ಅಂತ. ಇಲ್ಲೇ ತೋರಿಸ್ಬೇಕು, ಓಪನ್ GoPro ಕ್ವಿಕ್ ಆ್ಯಪ್ ಅಂತ. ಅದರೊಳಗೆ ನೀವು ಸೆಟ್ಟಿಂಗ್ ಎಲ್ಲ ಮಾಡ್ಕೊಬೋದು. ಮತ್ತು ಈ ಬ್ಯಾಟ್ರಿಗಳು ಹಾಕೋಕ್ಕೆ ಒಂದು ಕೇಸ್ ತೊಗೊಂಡಿದ್ದೀನಿ. ಇದು ಮಾತ್ರ ಕೇಸು ಸಾಲಿಡ್ ಆಗಿದೆ. ಇದರಲ್ಲಿ 3 ಬ್ಯಾಟ್ರಿ ಇನ್ಸರ್ಟ್ ಮಾಡ್ಬೋದು.
ಬ್ಯಾಟ್ರಿ ಅದರಲ್ಲಿದೆ. ಬ್ಯಾಟ್ರಿ ಇದ್ದರೆ ಇದು ಕೇಸಲ್ಲಿ 18 ಮಿನಿಟ್ಸಲ್ಲಿ 80% ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಇದಕ್ಕೂ ಮತ್ತು ಸಿ ಕೇಬಲ್ ಇರುತ್ತೆ, ರೀಡಿಂಗ್ ತೋರಿಸುತ್ತೆ ಇಲ್ಲಿ. ಇದು ತುಂಬ ಕನ್ವೀನಿಯೆಂಟಾಗಿರುತ್ತೆ ಬ್ಯಾಟ್ರಿ. 3 ಬ್ಯಾಟ್ರಿ ತೊಗೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಪಾಕೆಟಲ್ಲೂ ಇದು ಇನ್ಸರ್ಟ್ ಆಗುತ್ತೆ. ನಾನಿವಾಗ ಗೋಪ್ರೋದಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. 5.3K ಮತ್ತು 30 ಫ್ರೇಮ್ ಪರ್ ಸೆಕೆಂಡಲ್ಲಿ ವಿಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಸೂಪರಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.